ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪರವಾಗಿ ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರಾ? ನಿನ್ನೆ ಮೊನ್ನೆಯಿಂದ ರೇಣುಕಾಚಾರ್ಯರು ಯತ್ನಾಳ್ ಅವರ ವಿಚಾರದಲ್ಲಿ ಸ್ವಲ್ಪ ಮೃದುವಾಗಿ ಮಾತಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಯಾರ್ದೋ ಮಾತು ಕಟ್ಕೊಂಡಿದ್ದಾರೆ, ಯಾರೋ ಚೂಬಿಟ್ಬಿಟ್ಟಿದ್ದಾರೆ, ಯತ್ನಾಳ್ ಅವರು ಹಾಗಲ್ಲ, ತೊಂದರೆ ಆಗುತ್ತೆ ಅವರಿಗೆ, ಈ ಥರದ್ದೆಲ್ಲ ಮಾತು ಬರ್ತಾ ಇದೆಯಲ್ಲ. ಮೊದಲೆಲ್ಲ ಯತ್ನಾಳ್ರಿಗೆ ಸೇರಿಗೆ ಸಭಾ ಸೇರು ಅಂತ ನಿಂತ್ಕೊಳ್ತಾ ಇದ್ರು ಇದೇ ರೇಣುಕಾಚಾರ್ಯ ಅವರು. ಆದರೆ ಇದೀಗ ಸ್ವಲ್ಪ ಮೃದುವಾದಂತೆ ಕಂಡು ಬರ್ತಾ ಇದ್ದಾರೆ. ಈಗಲೂ ಸಹ ಯತ್ನಾಳ್ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಎತ್ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನೇಕರು. ಯತ್ನಾಳ್ ಅವರೇ ತಾವಿದಕ್ಕೆ ಯಾವುದೇ ಕಾರಣಕ್ಕೂ ಬಲಿಯಾಗಬೇಡಿ, ನಾನಂತೂ ಬಲಿಪಶು ಆಗಿಬಿಟ್ಟಿದ್ದೀನಿ ಅಂಥೇಳಿ ಒಂದು ಕಡೆ ರೇಣುಕಾಚಾರ್ಯರು ಮಾತಾಡಿದ್ದಾರೆ. ನಾನು ಕಾಂಪ್ರಮೈಸ್ ಆಗಿಲ್ಲ, ಸಮಾಜಕ್ಕೆ ಕೈ ಜೋಡಿಸೋದಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಲ್ಲ, ಇಲ್ಲಿ ಸಂಘರ್ಷ ಬೇಡ, ನಾವೆಲ್ಲ ಒಗ್ಗೂಡಿ ಹೋಗಬೇಕಾಗಿದೆ ಅಂಥೇಳಿ ರೇಣುಕಾಚಾರ್ಯರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರು. ಇಲ್ಲಿ ಏನಾಗಿದೆ, ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸ್ಕೊಳ್ತಾರೆ. ಹಿಂದೆ ಅದೇ ರೀತಿ ಯಡಿಯೂರಪ್ಪನವರಿದ್ದ ನನ್ನ ಬಳಸ್ಕೊಂಡಿದ್ರು, ನನಗೆ ಆತ್ಮಾವಲೋಕನ ಮಾಡಿಕೊಂಡು ಜೊತೆಗಿದ್ದೀನಿ. ನಾನು ಈಗಲೂ ಸಹ ಯತ್ನಾಳವ್ರು ವಿನಂತಿ ಮಾಡ್ತೀನಿ, ಅನಗತ್ಯವಾಗಿ ಯಾರು ಎತ್ಕಡ್ತಾ ಇದ್ದಾರೆ, ಪ್ರಚೋದನೆ ಮಾಡ್ತಾರೆ, ನಾಳೆ ನಿಮ್ಮನ್ನು ಬಲಿಪಶು ಮಾಡ್ತಾರೆ, ನನ್ನನ್ನು ಬಲಿಪಶು ಮಾಡೋಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡಿದರು. ನನಗೆ ಆತ್ಮಾವಲೋಕನ ಮಾಡಿಕೊಂಡು ನಾನು ಕೆಲವೊಂದು ತಪ್ಪು ಮಾಡಿದ್ದನ್ನು ಸರಿ ಮಾಡಿಕೊಂಡು ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿದ್ದೀನಿ. ನಾನು ಯತ್ನಾಳವ್ರಿಗೆ ವಿನಂತಿ ಮಾಡ್ತೀನಿ, ನೀವು ನಮ್ಮ ಸಮುದಾಯದ ಮುಖಂಡರುಗಳು, ನಿಮ್ಮನ್ನು ಬಲಿಪಶು ಮಾಡ್ತಕ್ಕಂಥ ಷಡ್ಯಂತ್ರ ಎಲ್ಲ ಕಡೆ ನಡೀತಾ ಇದೆ. ಒಟ್ಟಾಗಿ ಮಾಡ್ಬೇಕಂತ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ. ಸಮುದಾಯದ ಸಭೆಗಳನ್ನು ಮಾಡ್ತೀವಿ. ನಾವೆಲ್ಲ ಒಂದು ಯತ್ನಾಳರು ಬರ್ಬೋದು, ಎಲ್ಲರೂ ಬರ್ಬೋದು. ಈ ಸಮುದಾಯ ಕೇವಲ ರೇಣುಕಾಚಾರ್ಯ ವೈಕ್ಯ